ಹಾಯ್ ಗೈಸ್, ನಮಸ್ತೆ. ಮಾರ್ನಿಂಗ್ 8 o'clock ಅಷ್ಟರಲ್ಲೆಲ್ಲ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಬಸ್ ಹತ್ಕೊಂಡು ಫೈನಲಿ ಹೋಗಿದ್ದೆ ಅಯೋಧ್ಯೆ ಕಡೆಗೆ. ಫೈನಲಿ ಗೈಸ್ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ರೀಚ್ ಆಗೋಷ್ಟರಲ್ಲಿ ಆಫ್ಟರ್ನೂನ್ ಆಗಿತ್ತು. ಲಂಚ್ ಕೂಡ ರೆಡಿ ಇತ್ತು. ಎಲ್ಲ ಲಂಚ್ ಮಾಡಿಕೊಂಡು ಈ ಅಂಕಲ್ ಹತ್ರ ಕಳ್ಳೆಕಾಯಿ ತಗೊಂಡು ನಾವು ಹತ್ತಿದ್ದೆ ಈ ಆಟೋ ಹತ್ಕೊಂಡು ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ವ್ಯೂಸ್ ಎಲ್ಲ ಸಖತ್ತಾಗಿತ್ತು ಗೈಸ್. ವೆಲ್ಕಮ್ ಈ ಥರ ಇತ್ತು. ಮತ್ತು ಸ್ಟ್ರೀಟ್ಸಲ್ಲೆಲ್ಲನೂ ಸ್ಟ್ರೀಟ್ ಲೈಟ್ಸು, ಆಮೇಲೆ ವಾಲ್ಸ್ ಮೇಲೆ ರಾಮಾಯಣದು ಸ್ಟೋರೀಸ್ ಎಲ್ಲನೂ ಪೇಂಟಿಂಗ್ ಮಾಡಿದರು. ನೀವು ನೋಡ್ಬೋದು, ವ್ಯೂ ಮಾತ್ರ ಸಖತ್ತಾಗಿದೆ. ಸ್ಟ್ರೀಟ್ ಲೈಟ್ಸಲ್ಲಿ ಕೂಡ ರಾಮನ ಬಿಲ್ಲು ಬಾಣ ಆ ಥರ ಇತ್ತು. ಮತ್ತು ಇಲ್ಲಿ ಸಿತಾರ್ ಇತ್ತು. ಎಲ್ಲಾದ್ರ ಮುಂದೆ ಫೋಟೋಸ್ ಇಟ್ಕೊಳ್ತಾ ಇದ್ರು. ನಾವು ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಸರಿಯೂ ನದಿ ಹತ್ರ. ಇಲ್ಲಿ ಬೋಟಿಂಗ್ ಮಾಡಬೇಕು ಅಂತ ಹೇಳಿದರು. ಸೊ ಎಲ್ಲ ಹೋಗಿ ಬೋಟಿಂಗ್ ಮಾಡೋಕ್ಕೆ ರೆಡಿ ಆದ್ವಿ. ಫೈನಲಿ 18 ಮೆಂಬರ್ಸು 2 ಬೋಟ್ಸಲ್ಲಿ ಡಿವೈಡ್ ಆಗಿ ನಾವು ಒಂದು ಬೋಟಲ್ಲಿ ಇವರೊಂದು ಬೋಟಲ್ಲಿ 2 ಬೋಟ್ ಮಾಡಿಕೊಂಡು ಬೋಟಿಂಗ್ ಹೋದ್ವಿ ಗೈಸ್. ಬೋಟಿಂಗ್ ಎಲ್ಲ ಎಂಜಾಯ್ ಮಾಡಿಕೊಂಡು ವ್ಯೂ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಅಯೋಧ್ಯೆಗೆ. ಫೈನಲಿ ಗೈಸ್, ತುಂಬ ದಿನದ ಕನಸು, ರಾಮನ್ ನೋಡೋವಂಥ ಕನಸು ಇವತ್ತು ನೆರವೇರ್ತಾ ಇದೆ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ ಹೆಂಗಿರುತ್ತೆ ಅಂತ. ಬೋಟಿಂಗೆಲ್ಲ ಮುಗಿಸ್ಕೊಂಡು ನಾವು ರಾಮ ಮಂದಿರ ಕಡೆ ಹೋದ್ವಿ. ರಾಮನ ದರ್ಶನಕ್ಕೆ ಮುಂಚೆ ಇಲ್ಲಿ ಹನುಮಾನ್ ಗರಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಜನ ತುಂಬ ಇದ್ದರು. ಆ ಜನಗಳಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಫೈನಲಿ ಶ್ರೀರಾಮ ಮಂದಿರ ಹತ್ರ ಬಂದ್ವಿ. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಅಂತ. ಬಟ್ ಮೊಬೈಲ್ಸ್ ಒಳಗೆ ಅಲೋ ಇಲ್ಲ. ಸೊ ನಾವು ಫೋನೆಲ್ಲ ಲಾಕರಲ್ಲಿಟ್ಟು ದರ್ಶನ ಮಾಡಿಕೊಂಡು ಆಚೆ ಬರೋಷ್ಟೊತ್ತಿಗೆ ನೈಟ್ ಆಗಿತ್ತು. ನೈಟ್ ವ್ಯೂ ನೋಡಿ, ಫುಲ್ಲು ಸಿತಾರ್ ಆಫ್ಟರ್ನೂನ್ ಆಗಿತ್ತು. ಇವಾಗ ಹಿಂಗಿದೆ ನೋಡಿ, ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ವ್ಯೂಸು ಆಫ್ಟರ್ನೂನ್ಗಿಂತ ನೈಟ್ ವ್ಯೂಸ್ ಸಖತ್ತಾಗಿತ್ತು ಎಲ್ಲ. ಮತ್ತೆ ವ್ಯೂಸ್ ಎಲ್ಲ ನೋಡಿಕೊಂಡು ನಾವು ರೂಮ್ ಕಡೆ ಹೋದ್ವಿ ಗೈಸ್. ನೋಡಿ ವೆಲ್ಕಮ್ ವ್ಯೂ ಈ ಥರ ಇತ್ತು ನೈಟು. ಇದೆಲ್ಲ ನೋಡಿಕೊಂಡು ರೂಮ್ಗೆ ಹೋದ್ವಿ. ಹೋಗಿ ಎಲ್ಲ ಡಿನ್ನರ್ ಮಾಡಿಕೊಂಡು ಹೋಗಿ ಮಲ್ಕೊಂಡ್ವಿ.